ಜೈ. ಏನು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಕಿತ್ತೂರು ತಾಲೂಕಿನ ಕುಲ್ಲೋಳಿ ಗ್ರಾಮದಲ್ಲಿ 10 ಹಳ್ಳಿಗಳ ಏನು ಸಂಗೊಳ್ಳಿ ರಾಯಣ್ಣನ ಹಿಡಿದುಕೊಟ್ಟಿರ್ತಕ್ಕಂಥ ಇನಾಮದಾರ್ ಅವರಿಗೆ ಸುಮಾರು 10,000 ಎಕರೆ ಜಮೀನನ್ನು ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ಜಮೀನಲ್ಲಿ ಇವತ್ತು ಸುಮಾರು 50-60 ವರ್ಷದಿಂದ ಇವತ್ತು ನಮ್ಮ ರೈತರ ಭೂಮಿಯನ್ನು ಉಳುವತ್ತರು. ಆ ಭೂಮಿಯನ್ನು ಉತ್ತಾರ ಮಾಡಿಕೊಡ್ರಿ ಅಂತೇಳಿ ನಾವು ಸಾಕಷ್ಟು ಜಿಲ್ಲಾ ಮಟ್ಟದಲ್ಲಿ ಸರ್ಕಾರ ಮಟ್ಟದಲ್ಲಿ ನೂರಾರು ಹೋರಾಟ ಆದ ಸಂದರ್ಭದಾಗ ಇವತ್ತು ಜಿಲ್ಲಾಡಳಿತ ಅದಕ್ಕೆ ಗಮನ ಹರಿಸುವಂಥ ಸಂದರ್ಭದೊಳಗೆ ಅಲ್ಲಿರ್ತಕ್ಕಂಥ ಇವತ್ತು ದೇಶದ ದ್ರೋಹಿ ಇನಾಮದಾರ ಇವತ್ತು ಜಿಲ್ಲಾಧಿಕಾರಿನ ಮೇಲನ ಇವತ್ತು ಸಿವಿಲ್ ಮೆಟ್ರ್ ಎತ್ತಿ ನಿಯಾಕಿದ್ರೊಳಗೆ ಭಾಗವಹಿಸಿದೆ ಅಂತೇಳಿ ಜಿಲ್ಲಾಧಿಕಾರಿ ಅವ್ರ ಮೇಲೆ ಅರೆಸ್ಟ್ ವಾರೆಂಟ್ ಮಾಡುವಂಥದ್ದು ಮಾಡಿದ್ದಾರೆ. ಇವತ್ತು ಜಿಲ್ಲಾಡಳಿತ ಜಿಲ್ಲೆಯಲ್ಲಿ ಏನು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತೈತಿ ಅದನ್ನು ಜವಾಬ್ದಾರಿ ಅವು ಕೂಡ ಜಿಲ್ಲಾಧಿಕಾರಿ ಒಬ್ಬರ ಜಿಲ್ಲೆಯ ಇವತ್ತು ಅವರು ಕೂಡ ಜಡ್ಜ್ ಇದ್ದಾಗೆ ಮತ್ತು ನಮ್ಮನ್ನು ರಕ್ಷಣೆ ಯಾರು ಮಾಡೋರು? ಇನ್ನು ಜಿಲ್ಲಾಧಿಕಾರಿ ಮೇಲೆ ಇವತ್ತು ಅರೆಸ್ಟ್ ವಾರಂಟಿ ಕೋರ್ಟ್ ರೈತ ವಿರೋಧಿ ಚಟುವಟಿಕೆಯನ್ನು ಮಾಡತೈತಿಪ್ಪ ಅಂತಂದ್ರೆ ಇನ್ನು ನಮ್ಮನ್ನು ರಕ್ಷಣೆ ಯಾರು ಮಾಡವ್ರ? ಜನಸಾಮಾನ್ಯರ ಗತಿ ಏನು? ಯಾಕಂದ್ರೆ ಎಲ್ಲರೂ ಕೋರ್ಟಿಗೆ ಹೋಗಿದ್ದಾರೆ ಈಗಾಗಲೇ. ಇನ್ನು ಜಿಲ್ಲಾಡಳಿತ ನಾವು ಏನಾರು ಕೇಳ್ಬಿಡ್ದ ಕೋರ್ಟನ್ನು ಹೆಸರು ಹೇಳುವಂಥದ್ದು ಆಕೈತಿ. ಹಿಂಗಾಗಿ ಜನರಿಗೆ ನ್ಯಾಯ ಸಿಗಂಗಿಲ್ಲ. ಇವತ್ತು ಅದು ದೇಶದ್ರೋಹಿ ಇನಾಮದಾರನನ್ನು ಇವತ್ತು ತಕ್ಷಣ ಅರೆಸ್ಟ್ ಮಾಡಬೇಕು. ಅವ್ರದಿನ 5-7 ಸಾವಿರ ಎಕರೆ ಜಮೀನು ಐತಿ. ಅದೇನು ಅವ್ರ ಅಪ್ಪನ ಜಮೀನು ಅಲ್ಲ, ಅವ್ರ ಆಸ್ತಿ ಅಲ್ಲ. ಇವತ್ತು ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ದೇಶಕ್ಕೆ ಸ್ವತಂತ್ರಕ್ಕಾಗಿ ಸಾವಿರಾರು ವರ್ಷದಿಂದ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿನ ಇವತ್ತು ಹಿಡಿದುಕೊಟ್ಟಿದಾರೋ ಅವ್ರನ್ನ ಗುಂಡಿಟ್ಟೆ ಕೊಲ್ಲಬೇಕಾಗಿತ್ತು. ಅವತ್ತು ಅವ್ರನ್ನ ಗುಂಡಿಟ್ಟು ಕೊಂದಿದ್ರಪ್ಪ ಅಂದ್ರೆ ಈ ಭೂಮಿ ನ್ಯಾಯವೂ ಬರ್ತಿರ್ಕಿಲ್ಲ, ಏನೂ ಬರ್ತಿರ್ಕಿಲ್ಲ. ಇವತ್ತು ಆ ಕೆಲಸ ಇನ್ನು ಮುಂದೆ ನಾವು ರೈತರು ಮಾಡುವಂಥ ಪರಿಸ್ಥಿತಿ ಬಂದೈತಿ ಇವತ್ತು. ಯಾಕಂದ್ರೆ ಇವತ್ತು ಅವ್ರಿಗೆ ಒಂದು ಗುಂಟೆ ಭೂಮಿ ಇಲ್ದಂಗೆ ಮಾಡ್ಬೇಕು. ಯಾಕಂದ್ರೆ ದೇಶದ್ರೋಹಿ ಕೆಲಸ ಮಾಡ್ಯಾರ ಅವ್ರು. ಇವತ್ತು ರಾಯಣ್ಣ ಹಿಡಿದು ಕೊಟ್ಟವ್ರಿಗೆ ಇವತ್ತಿನ ಸರ್ಕಾರ ಸಪೋರ್ಟ್ ಮಾಡತೈತಿ, ಈ ಕೋರ್ಟ್ ಸಪೋರ್ಟ್ ಮಾಡತೈತಿಪ್ಪ ಅಂದ್ರೆ ಇವತ್ತು ಜನ ಆಂದೋಲನ ನಾವು ಜನ ತೀರ್ಮಾನ ಮಾಡ್ತೀವಿ. ಇವತ್ತು ಇರ್ತಕ್ಕಂಥ ಜಿಲ್ಲಾಧಿಕಾರಿ ಮೇಲೆ ಇವತ್ತು ಅರೆಸ್ಟ್ ವಾರೆಂಟ್ ಮಾಡಿ 10,000 ರೂಪಾಯಿ ದಂಡ ಹಾಕಿ ಅವರು ಕೋರ್ಟಿಗೆ ಹೋಗಿ ಜಾಮೀನು ತೊಗೋಬೇಕಂತ ಪರಿಸ್ಥಿತಿ ಬಂತು. ನಾಳೆ ಇವತ್ತು ಕಾರ್ಯಾಂಗ ನಾವು ಯಾವ ರೀತಿ ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ? ಲಾ ಆ್ಯಂಡ್ ಆರ್ಡರ್ ಇವತ್ತು ಜಿಲ್ಲೆ ಒಳಗಾದ್ರೆ ಯಾರು ಕಂಟ್ರೋಲ್ ಮಾಡವ್ರ? ಇವತ್ತು ಇದನ್ನು ಕಾನೂನು ಹೈಕೋರ್ಟ್ ನ್ಯಾಯಾಲಯ ಅವರು ತೀರ್ಮಾನ ಮಾಡಬೇಕಾಗಿತ್ತು. ಇವತ್ತು ರೈತರ ವಿರೋಧಿವಾಗಿ ಇವತ್ತು ಚಟುವಟಿಕೆ ಮಾಡತ್ತಾರೋ ಇದನ್ನು ತಕ್ಷಣ ಇವತ್ತು ನಿಲ್ಲಿಸಬೇಕು. ತಕ್ಷಣ ಅವ್ರೇನು ಇನಾಮದಾರದಾರು ಅವ್ರ ಕುಟುಂಬಸ್ಥರನ್ನ ಎಲ್ಲರನ್ನೂ ತಕ್ಷಣ ಅರೆಸ್ಟ್ ಮಾಡಿ ಕಾನೂನು ಚೌಕಟ್ಟು ತೊಗೋಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ರೈತ ಪರ ಹೋರಾಟ ಮಾಡತ್ತು. ಇನ್ನು ಮುಂದೆ 8 ದಿವಸನಾಗ ಅವ್ರ ಮನೆಗೆ ಕೂಡ ಹೋಗಿ ಹೋರಾಟ ಮಾಡಿ ಲಭ್ಯ ಕೊಟ್ಟುವಂಥ ಕೆಲಸ ಮಾಡಬೇಕಾದ್ರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತುಂಬ ದುಃಖದಲ್ಲಿ ಹೇಳಬೇಕಾಗ್ತದ. ಪ್ರಜಾಪ್ರಭುತ್ವಕ್ಕೆ ಹಾನಿಯಾಗ್ತಾ ಇದೆ, ರೈತನಿಗೆ ಮೋಸ ಆಗ್ತಾ ಇದೆ. ಪ್ರಜಾಪ್ರಭುತ್ವದ ಏನು ಮೂಲ ಆಶಯ ಏನಿತ್ತು ಅದನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಮೂಲ ಪ್ರಜಾಪ್ರಭುತ್ವದ ಆಶಯವನ್ನು ಕಳ್ಕೊಳ್ತಾ ಇದ್ದೇವೆ. 4 ವ್ಯವಸ್ಥೆ, ಶಾಸಕಾಂಗ ವ್ಯವಸ್ಥೆ, ಕಾರ್ಯಾಂಗ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಪತ್ರಿಕಾಂಗ ವ್ಯವಸ್ಥೆಗೆ ಇವತ್ತು ವ್ಯವಸ್ಥೆಯ ಮೂಲ ಏನು ಆಶಯ ಇತ್ತು ಅದು ಕಳ್ಕೊಳ್ತಾ ಇದೆ. ಆದ್ದರಿಂದ ನಾವು ರೈತರು ಈ ಕುಲ್ಲೊಳ್ಳಿ ಗ್ರಾಮದ ವ್ಯವಸ್ಥೆಯೊಳಗಡೆ ಘಾತಕಿ ಇನಾಮಿ ವ್ಯವಸ್ಥೆಯೊಳಗಡೆ ನಾವು ನ್ಯಾಯ ಕೇಳಿದಂಥ ಸಂದರ್ಭದಲ್ಲಿ ಯಾರು ದೇಶದ್ರೋಹದ ಕೆಲಸ ಮಾಡಿದವರು, ಯಾರು ರೈತ ದ್ರೋಹದ ಕೆಲಸ ಮಾಡಿದವರು ಅಂಥವರ ಪರವಾಗಿ ನ್ಯಾಯಾಲಯ ನಾವು ದೇವರು ಅಂತ ಭಾವಿಸ್ತೇವೆ, ಗೌರವಿಸ್ತೇವೆ. ಅಂಥ ವ್ಯವಸ್ಥೆ ಇವತ್ತು ಅನ್ಯಾಯವನ್ನು ರೈತರಿಗೆ ಮಾಡ್ತಾ ಇತ್ತಂದರೆ ಯಾರನ್ನು ಕೇಳಲಿಕ್ಕೆ ಹೋಗೋದು? ಆದ್ದರಿಂದ ಈ ಪ್ರಜಾಪ್ರಭುತ್ವ ಈ ವ್ಯವಸ್ಥೆ ಧೋಕಾದಲ್ಲಿದೆ ಅಂತ ಅನಿಸ್ತದೆ. ಎಲ್ಲ ರೈತರು ಜಾಗೃತ ಆಗಬೇಕು. ಬೇಕಾದರೆ ಕಂಟೆಂಪ್ಟ್ ಆಗಲಿ ಏನೇ ಆಗಲಿ ಅದನ್ನು ಎದುರಿಸಲಿಕ್ಕೆ ನಾವಿದ್ದೇವೆ. ಅದನ್ನು ಎದುರಿಸಲಿಕ್ಕೆ ನಮಗೂ ಪಾಶಿ ಆಗ್ಬೋದಾ? ಆಗಲಿ. ರೈತರು ಒಳ್ಳೆಯದಕ್ಕಾಗಿ ಪ್ರಜಾಪ್ರಭುತ್ವ ಉಳಿಸೋದಕ್ಕಾಗಿ ಅದನ್ನು ನಾವು ಧಿಕ್ಕರಿಸಲಿಕ್ಕೆ ನಾವು ತಯಾರಿದ್ದೀವಿ. ಎಲ್ಲಿ ನ್ಯಾಯವನ್ನು ಕೇಳಲಿಕ್ಕೆ ನಾವು ಹೋಗ್ತಾ ಇದ್ದೇವೆ ಅಂತ ಸಂದರ್ಭದಲ್ಲಿ ನಮಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಆ ಕಂಟೆಂಪ್ಟಿಗೆ ನಾವು ನಮ್ಮ ತಲೆಯನ್ನು ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ನಮ್ಮಂಥವ್ರು ಸುಮಾರು ತಲೆಗಳು ಹೋಗಬೇಕಾಗ್ತದೆ ಏನೋ ಅನ್ನಿಸ್ತಾ ಇದೆ. ನಮ್ಮಂಥವ್ರು ಸುಮಾರು ತಲೆಗಳು ಹೋದರೆ ಮುಂದೆ ಪ್ರಜಾಪ್ರಭುತ್ವ ಉಳಿಬಹುದು, ನಮ್ಮ ಮಕ್ಕಳ ಭವಿಷ್ಯ ಉಳಿಬಹುದು, ನನ್ನ ದೇಶದ ಭವಿಷ್ಯದಿಂದ ಮಾನ್ಯ ನ್ಯಾಯಾಲಯ ಏನು ಮಾಡಬೇಕಿತ್ತು?
ಮಾನ್ಯ ನ್ಯಾಯಮೂರ್ತಿಗಳ ಏನು ನಿರ್ಣಯವನ್ನು ತೆಗೆದುಕೊಳ್ಬೇಕಿತ್ತು. ಕನಿಷ್ಠ ಪಕ್ಷ ನಾವು ದೇವತೆ ಸಮಾನದಲ್ಲಿ ಈ 4 ವ್ಯವಸ್ಥೆಯಲ್ಲಿ ಅವರನ್ನು ಕುಳಿಸಿರ್ತೇವೆ. ಆ ಗೌರವಯುತವಾಗಿ ನ್ಯಾಯಯುತವಾಗಿ ನಡೆದುಕೊಳ್ಳದೆ ಇಲ್ಲ ಅಂತಂದ್ರೆ ಆ ನ್ಯಾಯ ದೇವತೆಗೂ ಧಿಕ್ಕರಿಸುವಂತ ವ್ಯವಸ್ಥೆಗೆ ನಾವು ಬರಬೇಕಾಗ್ತದೆ. ಯಾಕಂತಂದ್ರೆ ಪ್ರಜಾಪ್ರಭುತ್ವ ಆಶಯವನ್ನು ಉಳಿಸಬೇಕು. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನವನ್ನ ನಾವು ಸ್ಮರಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗ್ತದೆ. ಆದ್ರೆ ನಾನು ಕನಿಷ್ಠ ಇಲ್ಲಿ ಸೂಕ್ಷ್ಮ ವಿಷಯಗಳನ್ನ ಗಮನ ತಂದು ವಿಶೇಷ ಒಂದು ತನಿಖಾ ವ್ಯವಸ್ಥೆ ಮಾಡಿ ಅದನ್ನ ನಿರ್ಣಯವನ್ನ ಕೈಗೊಳ್ಳಬೇಕಿತ್ತು. ಆ ಕಂದಾಯ ಮಂತ್ರಿಗಳಾದಂಥ ಶ್ರೀಯುತ ಕಾಗೋಡು ತಿಮ್ಮಪ್ಪ ಸಾಹೇಬರು ಇದನ್ನ ಸ್ಥಳ ಪರಿಶೀಲನೆ ಮಾಡಿ ಇದನ್ನ ಸರ್ಕಾರಕ್ಕೆ ಒಂದು ಯಾದಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡೋದಿಷ್ಟೇ, ನೀವು ಜನನಾಯಕನ ರೂಪದಲ್ಲಿ ನ್ಯಾಯ ಕೊಡಿಸುವಂತ ರೂಪದಲ್ಲಿ ರೈತರ ಜೊತೆ ನಿಲ್ಲಬೇಕು, ಕುಲ್ಲೋಳಿ ರೈತರ ಜೊತೆ ನಿಲ್ಲಬೇಕು ಅಂತ ಹೇಳಿ ನಾನು